ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಮಾಡಿರೋಂಥ ಬ್ಲೌಸ್ಗೆ ಸಿಂಪಲ್ಲಾಗಿ ಬೀಡ್ಸ್ ವರ್ಕನ್ನು ಮಾಡ್ತಿದ್ದಾನೆ. ಯಶು ಮಾಡ್ತಿದ್ದಾನೆ ಈ ಕೆಲಸನ. ಈ ರೀತಿಯಾದ ಚಿಕ್ಕ ಚಿಕ್ಕ ಕೆಲಸನ ಯಶು ಹೆಲ್ಪ್ ಮಾಡ್ತಾನೆ. ಬೀಡ್ಸು ಪ್ರೆಸ್ಸಿಂಗ್ ಮಷಿನ್ ತಗೊಂಡು ಒಂದೊಂದೇ ಬೀಡ್ಸನ್ನು ಮತ್ತು ಕ್ಯಾಪನ್ನು ಸೆಟ್ ಮಾಡಿಬಿಟ್ಟು ಎಲ್ಲಿ ಪೊಸಿಷನ್ ಬೇಕು ನಮಗೆ ಅಲ್ಲಿಗೆ ಕರೆಕ್ಟಾಗಿ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಬೀಡ್ಸು ಸೇಮ್ ಪ್ಲೇಸ್ಗೆ ಬರುತ್ತೆ. ನೋಡಿ, ಈಗ ಬೀಡ್ಸ್ ತಗೊಂಡಿದ್ದಾನೆ. ಬೀಡ್ಸು ಇಟ್ಟಿದ್ದಾದಮೇಲೆ ಕ್ಯಾಪ್ ತಗೊಳ್ಬೇಕು. ಚಿಕ್ಕದಾಗಿರುತ್ತೆ ಅದು ಕ್ಯಾಪು, ತಿರ್ಪ ರೀತಿ ಇರುತ್ತೆ. ಅದು ಓಲೆಗಳಿಗೆಲ್ಲ ಬರುತ್ತಲ್ಲ ತಿರ್ಪ, ಆ ರೀತಿ ಇರುತ್ತೆ. ಚಿಕ್ಕದು ಕ್ಯಾಪು. ನೋಡಿ, ಎಲ್ಲಿಗೆ ಬೇಕು ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಕೈಯಿಂದ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಅದು ಅಲ್ಲೇ ಸೆಟ್ ಆಗುತ್ತೆ. ನೋಡಿ, ಬಂತು ಈಗ. ಇದೇ ರೀತಿ ನೋಡಿ, ಇನ್ನೊಂದು ಕ್ಯಾಪು ಕೆಳಗಡೆಗೆ ಹಾಕಬೇಕು. ಬೀಡ್ಸ್ನ ತೆಗೆದು ಮೇಲೆಗೆ ಇಡಬೇಕು. ನಾವು ಆ ಮಷಿನಲ್ಲಿ ಬೀಡ್ಸ್ ಇಡೋ ಕಡೆನೇ ಬೀಡ್ಸನ್ನು ಇಡಬೇಕು. ಚೇಂಜ್ ಮಾಡಬಾರ್ದು. ಬೀಡ್ಸ್ ಇಡೋ ಕಡೆನೇ ಬೀಡ್ಸ್ ಇಡಬೇಕು, ಕ್ಯಾಪ್ ಇಡೋ ಕಡೆನೇ ಕ್ಯಾಪ್ ಇಡಬೇಕು. ನಾವು ಉಲ್ಟಾ ಮಾಡಿದ್ರೆ ಅದು ಪ್ರೆಸ್ಸಿಂಗ್ ಬರೋದಿಲ್ಲ. ನೋಡಿ, ಆಯಿತು. ಈಗ ಅವನು ಹಾಯ್ ಮಾಡ್ತಿದ್ದಾನೆ. ಇದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರಾಸೆಸ್ಸೇ. ಒಂದೊಂದೇ ಬೀಡ್ಸನ್ನು ಹಾಕ್ಕೊಳ್ಬೇಕು, ಒಂದೊಂದೇ ಕ್ಯಾಪ್ನ ತೊಗೊಂಡು ಹಾಕಬೇಕಲ್ವ. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಮದುವೆ ಅವರ ಬ್ಲೌಸು. ಅವರು ಪ್ಯಾಚ್ ವರ್ಕ್ ಎಲ್ಲ ಹಾಕೋದಿಲ್ಲ. ಹಾಗಾಗಿ ಮಣಿ ಹಾಕಿ ಕೊಡಿ ಒಂದು ಲೈನು ಅಂತ ಕೇಳಿದರು. ಹಾಗಾಗಿ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿತ್ತು. ನನಗಿನ್ನೂ ಅವ್ರದ್ದು ಲೆಹೆಂಗಾಸ್ ಎಲ್ಲ ತುಂಬಾ ಸ್ಟಿಚ್ ಮಾಡೋದಿತ್ತು. ಹಾಗಾಗಿನೇ ನನಗೆ ಟೈಮ್ ಇಲ್ಲ ಅಂದ್ಬಿಟ್ಟು ಯಶುಗೆ ಹೇಳಿದ್ದೆ ಈ ಕೆಲಸ ಮಾಡು ಅಂತ ಹೇಳ್ಬಿಟ್ಟು. ಯಶುಗೆ ಸಾಟರ್ಡೆ ಈ ದಿನ ಸ್ಕೂಲ್ ಲೀವ್ ಇದೆ. ಹಾಗಾಗಿನೇ ಅವನು ಈ ರೀತಿ ಕೆಲಸನ ಮಾಡ್ತಿದ್ದಾನೆ. ಅವನಿಗೆ ಟೈಮ್ ಇರುವಾಗ ಈ ರೀತಿ ಚಿಕ್ಕ ಚಿಕ್ಕ ಕೆಲಸನ ಮಾಡಿಕೊಡ್ತಾನೆ. ಸ್ಕೂಲ್ ಇರೋ ಟೈಮಲ್ಲಾದರೆ ಆಗೋದಿಲ್ಲ. ಸ್ಕೂಲು ಲೀವ್ ಇರುತ್ತಲ್ಲ, ಆ ಟೈಮಲ್ಲಿ ಮಾತ್ರ ಈ ರೀತಿ ಸಣ್ಣ ಸಣ್ಣ ಕೆಲಸನ ಮಾಡಿಕೊಡ್ತಾನೆ. ಆಟ ತುಂಬ ಆಡ್ತಾನೆ. ಆಟ ಜಾಸ್ತಿ ಆಡಿ ಟಯರ್ಡ್ ಆದಾಗ ಮಾತ್ರನೇ ಅವನು ಮನೆಗೆ ಬರೋದು. ಮನೆಗೆ ಬಂದಾಗ ಸಣ್ಣ ಸಣ್ಣ ಕೆಲಸ ಈ ರೀತಿ ಹೇಳಿದಾಗ ಮಾಡಿಕೊಡ್ತಾನೆ. ಆಟ ಆಡೋಕ್ಕೆ ಜಾಸ್ತಿ ಇಷ್ಟಪಡ್ತಾನೆ. ನೋಡಿ, ಈಗ ಇನ್ನೊಂದು ಬೀಡ್ಸು ತಗೊಂಡು ಕ್ಯಾಪ್ ತಗೊಂಡು ಹಾಕ್ತಿದ್ದಾನೆ. ಬೀಡ್ಸು ಮತ್ತು ಕ್ಯಾಪು ಎರಡು ಒಂದೊಂದು ಕಡೆ ತಗೊಳ್ಬೇಕು. ಪೊಸಿಷನ್ ನೋಡಿಕೊಂಡು ಪ್ರೆಸ್ ಮಾಡ್ತಾ ಹೋಗಬೇಕು. ನೋಡಿ, ಇಷ್ಟು ಮಣಿಗಳನ್ನು ಹಾಕಿದ್ದಾನೆ. ಇನ್ನೂ ತುಂಬ ಹಾಕಬೇಕು. ನೆಕ್ ಫುಲ್ ಹಾಕಬೇಕು. ಬ್ಯಾಕ್ ನೆಕ್ಕು, ಹಾಗೆಯೇ ಫ್ರಂಟ್ ನೆಕ್ಕು, ಹಾಗೆಯೇ ಸ್ಲೀವ್ಸ್ಗೂ ಸಹ ಹಾಕಬೇಕು. ಪಕ್ಕದಲ್ಲಿ ಸ್ಟಿಚಿಂಗ್ ಹತ್ರ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಲೌಸಸ್ ಎಲ್ಲ ಇನ್ನೂ ಅರ್ಜೆಂಟ್ ಇದೆ ಮದುವೆ ಅವ್ರದ್ದು. ಹಾಗಾಗಿ ನಾನು ಸ್ಟಿಚ್ ಮಾಡ್ತಾ ಮಾತಾಡಿಕೊಂಡು ಅವನು ಮಣಿಗಳನ್ನು ಹಾಕ್ತಿದ್ದಾನೆ. ಫ್ರಂಟ್ ನೆಕ್ಗೆ ಹಾಕ್ತಿದ್ದಾನೆ. ಈಗ ಸ್ವಲ್ಪ ಸ್ಟ್ರೈಟಾಗಿ ಈವನ್ ಆಗಿ ಗ್ಯಾಪ್ ಮೇಂಟೈನ್ ಮಾಡು ಅಂತ ಹೇಳ್ತಾ ಇದ್ದೀನಿ ನಾನು. ಇದು ಟೈಲರಿಂಗ್ ಕೆಲಸನೇ ಹಾಗೆ. ಒಬ್ಬರು ಟೈಲರ್ ಮನೆಯಲ್ಲಿ ಇದ್ದರು ಅಂದರೆ ಮನೆಯಲ್ಲಿ ಇರೋ ಎಲ್ರಿಗೂ ಕೆಲಸ ಇರುತ್ತೆ. ಹಾಗೆಯೇ ಯಶು ಈ ರೀತಿ ಸಣ್ಣ ಸಣ್ಣ ಕೆಲಸ ಮಾಡಿಕೊಡ್ತಾನೆ. ನಮ್ಮ ಮನೆಯವರು ಲೈನಿಂಗು ಪಾಲ್ಸು ತಂದುಕೊಡೋದು, ಮತ್ತು ನನಗೆ ಥ್ರೆಡ್ಸು ಮೆಟೀರಿಯಲ್ಸ್ ಏನು ಬೇಕಂದ್ರೂ ತಂದುಕೊಡೋದು, ಆ ರೀತಿ ಅವರೂ ಹೆಲ್ಪ್ ಮಾಡ್ತಾರೆ. ಒಬ್ಬರೇ ಎಲ್ಲನೂ ಮಾಡ್ಕೊಳ್ಬೇಕು ಅಂದರೆ ಟೈಮು ಆಗೋದಿಲ್ಲ. ಹಾಗಾಗಿನೇ ಅವರು ಹೊರಗಡೆ ಹೋದಾಗ ನಾನು ಏನು ಬೇಕು ಮೆಟೀರಿಯಲ್ಲು ಹೇಳಿದ್ರೆ ತಂದುಕೊಡ್ತಾರೆ. ಹಾಗೆಯೇ ಉಕ್ಸ್ ಹಾಕೋದು ಅಷ್ಟೇ. ನನಗೆ ಉಕ್ಸ್ ಹಾಕೋದಕ್ಕೆ ಒಬ್ರು ಇದ್ದಾರೆ. ಅವರು ಬೈ ಚಾನ್ಸ್ ಊರಿಗೆ ಏನಾದರೂ ಹೋಗಿದ್ರು ಅಂದರೆ ಅರ್ಜೆಂಟ್ ಬ್ಲೌಸಸ್ ಇತ್ತು ಅಂದರೆ ನಮ್ಮ ಮನೆಯಲ್ಲಿ ಉಕ್ಸು ಸಹ ಹಾಕಿ ಕೊಡ್ತಾರೆ. ಯಶು 8th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಹಾಗೆಯೇ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡೋದು ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಕೆಲಸ ಇದ್ದರೆ ಅವನಿಗೆ ಕೊಡ್ತೀನಿ ಮಾಡು ಅಂತ ಹೇಳ್ಬಿಟ್ಟು. ನೋಡಿ, ಈಗ ಫ್ರಂಟ್ ನೆಕ್ಗೆ ಸ್ವಲ್ಪ ಹಾಕ್ಕೊಂಡು ಬರ್ತಿದ್ದಾನೆ. ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಗೆ. ಇನ್ನು ಸ್ಲೀವ್ಗೂ ಸಹ ಹಾಕಬೇಕು. ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕು ಮತ್ತು ಸ್ಲೀವ್ ಇಷ್ಟಕ್ಕೂ ಮಣಿ ಹಾಕಬೇಕು ಈ ಬ್ಲೌಸ್ಗೆ. ಕ್ಯಾಪ್ಸು ನೋಡಿ, ಈ ರೀತಿ ಮೆಟೀರಿಯಲ್ ತರುವಾಗ ಜಾಸ್ತಿ ಒಟ್ಟಿಗೆ ಒಂದೇ ಸಲ ತಂದಿಟ್ಟಿರ್ತೀನಿ ನಾನು.
ಇದು ಬೀಡ್ಸು ವೈಟ್ ಬೀಡ್ಸು ಇರುತ್ತೆ, ಹಾಗೆಯೇ ಗೋಲ್ಡನ್ ಬೀಡ್ಸು ಇರುತ್ತೆ. ಈ ಬ್ಲೌಸ್ಗೆ ವೈಟ್ ಬೀಡ್ಸು ಮ್ಯಾಚ್ ಆಗ್ತಿದೆ, ಹಾಗಾಗಿನೇ ವೈಟ್ ಬೀಡ್ಸನ್ನು ಹಾಕ್ತಾ ಇದ್ದಾನೆ. ಈ ಕಸ್ಟಮರು ಡಿಸೈನ್ ಬ್ಲೌಸು ಯೂಸ್ ಮಾಡೋದಿಲ್ಲ, ಅದರಿಂದನೇ ಒಂದು ಲೈನು ಮಣಿ ಹಾಕ್ಕೊಡಿ ಅಂತ ಕೇಳಿದರು. ಹಾಗಾಗಿ ಈ ರೀತಿ ಪ್ರೆಸ್ಸಿಂಗ್ ಮಾಡಿ ಮಣಿನ ಹಾಕ್ತಾಯಿದ್ದೀವಿ. ಇವರು ಸಿಂಪಲ್ಲಾಗೆ ಬ್ಲೌಸ್ ಹಾಕ್ತಾರೆ, ಅದಕ್ಕೋಸ್ಕರನೇ ಅವ್ರು ಹೇಳಿರೋ ರೀತಿಯೇ ಬೀಡ್ಸನ್ನು ಹಾಕ್ಬಿಟ್ಟು ಮಾಡಿಕೊಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಇವ್ರದ್ದು ಇನ್ನೂ ಒಂದು 2-3 ಬ್ಲೌಸಸ್ ಇದ್ದಾವೆ. ಫ್ರಂಟ್ಗೆ ಒಂದು ಸೈಡ್ಗೆ ಮಾತ್ರ ಬೀಡ್ಸನ್ನು ಹಾಕ್ತಾಯಿದ್ದೀವಿ, ಇನ್ನೊಂದು ಸೈಡ್ಗೆ ಹಾಕ್ತಾಯಿಲ್ಲ. ಪಲ್ಲು ಬರೋ ಕಡೆ ಹಾಕ್ತಾಯಿಲ್ಲ, ರೈಟ್ ಸೈಡ್ಗೆ ಮಾತ್ರ ಹಾಕ್ತಾಯಿದ್ದೀವಿ. ಬೀಡ್ಸ್ ಹಾಕೋಕ್ಕೂ ಮುಂಚೆ ಬ್ಲೌಸು ಪ್ಲೈನಾಗಿ ಕಾಣ್ತಿತ್ತು, ಬೀಡ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣ್ತಿದೆ ಬ್ಲೌಸು. ಇದು ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಮುಂಚೆನೂ ಸಹ ಬೀಡ್ಸನ್ನು ಹಾಕ್ಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಬೋದು, ಸಿಂಗಲ್ ಪ್ರೆಷರ್ ಫುಟ್ ಹಾಕಿ. ನಾನು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬೀಡ್ಸನ್ನು ಕೊಡ್ತಾಯಿದ್ದೀನಿ ಈ ಬ್ಲೌಸ್ಗೆ. ನೋಡಿ, ಬೀಡ್ಸ್ ಎಲ್ಲ ಕಂಪ್ಲೀಟಾಗಿ ಹಾಕಿದಾದಮೇಲೆ ಬ್ಲೌಸು ಈ ರೀತಿ ಕಾಣ್ತಿದೆ. ಇದು ಬೀಡ್ಸು ಪ್ರೆಸ್ ಮಾಡಿರ್ತೀವಲ್ವ, ಬ್ಯಾಕ್ ಸೈಡಲ್ಲಿ ತಿರ್ಪಾ ರೀತಿ ಇರುತ್ತೆ, ಅದೇನು ಚುಚ್ಕೊಳ್ಳೋದಿಲ್ಲ. ಚುಚ್ಕೊಳ್ಳುತ್ತೆ ಅನ್ನೋದಾದರೆ ಬ್ಲೌಸ್ ಪೀಸ್ಗೆ ಬೀಡ್ಸ್ ಹಾಕ್ಬಿಟ್ಟು ನಂತರ ಲೈನಿಂಗನ್ನು ಹಾಕಿ ಸ್ಟಿಚ್ ಮಾಡಬೇಕಾಗುತ್ತೆ. ಸ್ಲೀವ್ಸು ಚೆನ್ನಾಗಿ ಕಾಣ್ತಿದೆ, ಹಾಗೆಯೇ ನೆಕ್ಕೂ ನೋಡಿ. ಪ್ಲೈನ್ ಬ್ಲೌಸು ಅಲ್ಲ ಅನ್ನೋ ರೀತಿ ಒಂದೊಂದು ಮಣಿ ಇಟ್ಟಿದ್ದಾರೆ, ಚೆನ್ನಾಗಿದೆ ಅನ್ನೋ ರೀತಿ ಇದೆ. ಇದು ಫ್ರಂಟ್ ನೆಕ್ ನೋಡಿ. ಇದ್ರ ಕ್ಯಾಪು ಓಲೆಗಳಿಗೆ ತಿರ್ಪಾ ಬರುತ್ತಲ್ವ, ಆ ರೀತಿ ಚಿಕ್ಕದಾಗಿ ಇರುತ್ತೆ, ಇದೇನು ಚುಚ್ಕೊಳ್ಳೋದಿಲ್ಲ ಮೈಗೆ. ಬ್ಲೌಸ್ ಹಾಕಿದ್ರೂ ಏನೂ ತೊಂದರೆ ಆಗೋದಿಲ್ಲ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬ್ಲೌಸ್ ಹೇಗಿದೆ ಅನ್ನೋದು ಸಹ ತಿಳಿಸಿ. ನನ್ನ ಚಾನಲಲ್ಲಿ ಟೈಲರಿಂಗ್ಗೆ ಸಂಬಂಧಪಟ್ಟಂಥ ವೀಡಿಯೋಸು ಅಪ್ಲೋಡ್ ಆಗ್ತಿರುತ್ತೆ, ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.